ದಿನ ರಥಸಪ್ತಮಿ ಹಬ್ಬವನ್ನು, ರಥಸಪ್ತಮಿ ಎನ್ನುವಂಥ ಹಬ್ಬ ಸೂರ್ಯನ ಹುಟ್ಟು ದಿನ. ಇದು ವೇದಗಳ ಕಾಲದಿಂದಲೂ ಸೂರ್ಯದೇವನನ್ನು ಆರಾಧನೆ ಮಾಡೋದರ ಮೂಲಕ ಪ್ರಕೃತಿಯಲ್ಲಿ ಮತ್ತು ಸಕಲ ಜೀವರಾಶಿಗಳಿಗೂ ಚೈತನ್ಯ ಶಕ್ತಿ ನೀಡುವಂತಹ ಪ್ರತ್ಯಕ್ಷ ದೈವ ಅಂತೇಳಿದರೆ ಸೂರ್ಯದೇವ. ಈ ಸೂರ್ಯದೇವನನ್ನು ಆರಾಧನೆ ಮಾಡುವಂತಹ ದಿನ. ಅವರ ಸೂರ್ಯನು ನಮಸ್ಕಾರ ಪ್ರಿಯನು. ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋದ್ರ ಮೂಲಕ ನಾವು ಸೂರ್ಯನ ಅನುಗ್ರಹಕ್ಕೆ ಪಾತ್ರರಾಗಬೇಕಂತೇಳಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಕಳೆದ 45 ವರ್ಷಗಳಿಂದಲೂ ಸಮಿತಿಯಲ್ಲಿ ಸಂಸ್ಕಾರ ಸಂಘಟನೆ ಸೇವೆ ಎಂಬ ಧ್ಯೇಯೋದ್ದೇಶಗಳ ಅಡಿಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ನೆನಪು ಮಾಡ್ತಕ್ಕಂಥ ಕಾರ್ಯವನ್ನು ನಮ್ಮ ಸಮಿತಿ ನೀಡ್ತಾ ಬಂದಿದೆ. ಅದರ ಪ್ರಯುಕ್ತ ಇವತ್ತು ನಮ್ಮ ಶಿಡ್ಲಘಟ್ಟ ಶಾಖೆಯಲ್ಲಿ ರಥಸಪ್ತಮಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು 75ಕ್ಕೂ ಹೆಚ್ಚು ಜನರು 108 ಸೂರ್ಯ ನಮಸ್ಕಾರಗಳನ್ನು ಮಾಡೋದ್ರ ಮೂಲಕ ಸೂರ್ಯನಿಗೆ ಆರಾಧನೆಯನ್ನು ನಾವು ಸಮರ್ಪಿಸಿದ್ದೀವಿ. ಇವತ್ತು ನಮಗೆ ಒಳ್ಳೆಯ ದೇಹದಾಢ್ಯ, ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಮತ್ತು ಎಲ್ಲ ರೀತಿಯ ಸರ್ವರೋಗಕ್ಕೂ ಒಂದು ಕಾರಣೀಭೂತನಾಗಿರ್ತಕ್ಕಂಥ ಸೂರ್ಯದೇವನ ಆರಾಧನೆ ಮಾಡೋದ್ರ ಮೂಲಕ ನಾವು ಉತ್ತಮ ಸಮಾಜವನ್ನು ನಿರ್ಮಾಣಬೇಕು, ಆರೋಗ್ಯವಂತ ಸಮಾಜ ನಿರ್ಮಾಣವನ್ನು ಮಾಡೋದು ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಿತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಜೋಡಿಸಿಕೊಂಡು ಅನುಷ್ಠಾನವನ್ನು ಮಾಡಿದ್ವಿ. ಪ್ರಕೃತಿಯಲ್ಲಿ ನಾವು ಮಕ್ಕಳಿಗೆ ವೈಜ್ಞಾನಿಕವಾಗಿ ಹೇಳೋದಾದರೆ ಸೂರ್ಯದೇವ ಸಕಲ ಜೀವರಾಶಿಗಳಿಗೂ ಸಕಲ ಶಕ್ತಿಯ ಮೂಲ ಅಂತ ನಾವು ಹೇಳ್ಕೊಡ್ತೀವಿ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಯಾವುದೇ ಒಂದು ಹಬ್ಬ ಆಚರಣೆಯನ್ನು ನಾವು ಆರಾಧನೆ ಮಾಡೋದರ ಹಿನ್ನೆಲೆಯನ್ನು ನಾವು ತಿಳಿದು ಆರಾಧನೆ ಮಾಡಿದರೆ ಅದು ವೈಜ್ಞಾನಿಕ ಮಹತ್ವ ಇರ್ಬೋದು ಮತ್ತು ಪೌರಾಣಿಕ ಹಿನ್ನೆಲೆ ಇರ್ಬೋದು. ಅವನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರೋದ್ರ ಮೂಲಕ ಈ ಎಲ್ಲ ಆಚರಣೆಗಳ ಹಿಂದಿನ ಮಹತ್ವವನ್ನು ನಮ್ಮ ಯುವ ಪೀಳಿಗೆಗೆ ತಿಳಿಸೋದ್ರ ಮೂಲಕ ನಮ್ಮ ಒಂದು ದೇಶದ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಗಟ್ಟಿ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಯಾವುದೇ ಮನೆಯಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡಲಿ ಅದರ ಮಹತ್ವವನ್ನು ತಿಳಿದು ಆಚರಣೆ ಮಾಡೋದು ಬಹಳ ಸೂಕ್ತ ಅಂತ ಈ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಏನು 108 ಸೂರ್ಯ ನಮಸ್ಕಾರಗಳ ನಂತರ ನಾವು ಈ ದಿನ ಊರಿನ ಪ್ರಮುಖ ಬೀದಿಗಳಲ್ಲಿ ಯೋಗ ನಡಿಗೆಯನ್ನು ಹಮ್ಮಿಕೊಂಡು ಜನರಲ್ಲಿ ಯೋಗದ ಮಹತ್ವವನ್ನು, ಜಾಗೃತಿಯನ್ನು ಮೂಡಿಸಬೇಕು, ಅವರ ಯೋಗ ಕಡೆಗೆ ಅವರನ್ನು ಆಕರ್ಷಿಸಬೇಕು ಎನ್ನುವಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಯೋಗ ಪ್ರಚಾರಕ್ಕೋಸ್ಕರ ನಾವು ಇವತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ನಾವು ಶೋಭಾಯಾತ್ರೆಯನ್ನು ಕೈಗೊಂಡಿದ್ವಿ. ಯಶಸ್ವಿಯಾಗಿ ಎಲ್ಲ ಯೋಗ ಬಂಧುಗಳು ಇದರಲ್ಲಿ ಪಾಲ್ಗೊಂಡಿದ್ದರು. ಆ ಮೂಲಕ ಶಿಡ್ಲಘಟ್ಟ ನಗರದಲ್ಲಿ ಯೋಗ ಪ್ರಚಾರವನ್ನು ನಾವು ಕೈಗೊಂಡಿರ್ತೀವಿ.